ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಟರ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಸಿಂಪಲ್ ಆ್ಯಂಡ್ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೋಡೋಣ. ಇದು ಮಾಡೋಕ್ಕೆ ಎಗ್ಗು ಮತ್ತು ಸ್ವಲ್ಪ ವೆಜಿಟೇಬಲ್ಸಿಂದ ಸಿಂಪಲಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್. ಮೊದಲಿಗೆ ಒಂದು ಆನಿಯನ್ ಕಟ್ ಮಾಡ್ಕೊಳ್ಳಿ. ಓಕೆ, ಈಗ ಹಸಿಮೆಣಸಿನ್ಕಾಯಿ ಒಂದು 2 ಹಾಕ್ಕೊಂಡಿದ್ದೀನಿ. ಆಪ್ಷನಲ್ಲು, ನಿಮಗೆ ಖಾರ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಸೊ ನೈಸಾಗಿ ಚಾಪ್ ಮಾಡಿ, ಆಮೇಲೆ ಒಂದು ಚಿಕ್ಕ ತುಂಡ ಕ್ಯಾರೆಟ್ನ ಸ್ಲೈಸ್ ಕಟ್ ಮಾಡಿ ಕ್ಯೂಬ್ ಟೈಪ್ಸಲ್ಲಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ದರೆ 3 ಥರ ಕ್ಯಾಪ್ಸಿಕಮ್ನ ಅಂತ ಹಾಕಿದ್ದೀನಿ. ನಿಮ್ಮ ಹತ್ರ 3 ಆಪ್ಷನ್ ಇಲ್ಲ ಅಂದರೆ ಯಾವ್ದಾರು ಒಂದು ಇದ್ರೂ ನಡೆಯುತ್ತೆ. ಕಲರ್ಸು ಇದು ಜಸ್ಟ್ ಕಲರ್ಫುಲ್ಲಾಗಿ ಕಾಣಲಿ ಅಂತ ಹಾಕ್ಕೊಂಡಿರೋದು. ಓಕೆ, ಇದನ್ನು ಕ್ಯೂಬ್ ಟೈಪ್ಸಲ್ಲಿ ಕಟ್ ಮಾಡಿ ಸೊ ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಆನಿಯನ್, ಕ್ಯಾರೆಟ್, ಗ್ರೀನ್ ಚಿಲ್ಲಿ ಮತ್ತು ಕ್ಯಾಪ್ಸಿಕಮ್ಗಳು. ಇವಾಗ ಒಂದು 7 ಎಗ್ ತೊಗೊಂಡಿದ್ದೀನಿ. ನಾವು 3 ಜನಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೀವು ಒಬ್ಬರೇ ಅಂದರೆ ಒಂದು 2 ಎಗ್ಸಲ್ಲಿ ಮಾಡ್ಕೊಬೋದು, ಇಲ್ಲ ಸಿಂಗಲ್ ಎಗ್ಗಲ್ಲೂ ಮಾಡ್ಕೊಬೋದು. ಓಕೆನಾ, ಇದನ್ನು ಸ್ಕ್ರಂಬಲ್ ಮಾಡ್ಕೊಬೇಕು. ಫಸ್ಟು ಚೆನ್ನಾಗಿ ಸ್ಕ್ರಂಬಲ್ ಮಾಡಿ, ಸ್ಕ್ರಂಬಲ್ ಆದಮೇಲೆ ಸ್ವಲ್ಪ ಪೆಪ್ಪರು, ಆಮೇಲೆ ಒಂಚೂರು ಟರ್ಮರಿಕ್ಕು, ಸಾಲ್ಟ್ ನಿಮಗೆ ರುಚಿಗೆ ತಕ್ಕಂಗೆ. ಈ ಸ್ಟೇಜಲ್ಲಿ ಬೇಕಾದ್ರೂ ಸಾಲ್ಟ್ ಹಾಕ್ಬೋದು, ಇಲ್ಲಾಂದರೆ ಟೋಟಲಾಗಿ ವೆಜಿಟೇಬಲ್ ಎಲ್ಲ ಸಾರ್ಟ್ ಮಾಡಿ ಇದನ್ನು ಮಿಕ್ಸ್ ಮಾಡುವಾಗ ಕೂಡ ಹಾಕೊಬೋದು. ನಾನೀಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ತೆಗ್ದಿಕೊಳ್ಳೋಣ. ಸೊ ನಾನು ಒಂದೇ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕಿಚನಲ್ಲಿ ಸುಮ್ಮನೆ ತುಂಬ ಪಾತ್ರೆ ಎತ್ಕೊಂಡು ಕಿಚನ್ ಸ್ಟಫ್ ಮಾಡೋದು ಬೇಡ. ಸೊ ಒಂದೇ ಪಾತ್ರೆಯಲ್ಲಿ ನೀಟಾಗಿ ಅದು ತೆಗ್ದು ಒಂದು ಒಣಗಿರೋ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಳ್ಳಿ. ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳಿ. ಸೊ ನಿಮ್ಮ ಹತ್ರ ಆಯಿಲ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬಟರ್ ಯೂಸ್ ಮಾಡ್ಕೊಬೋದು, ಇಲ್ಲ ಒಲಿವ್ ಆಯಿಲ್ ಇಸ್ಕೊಬೋದು. ನಾನು ಇಲ್ಲಿ ನಾರ್ಮಲ್ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡಿದ್ದೀನಿ. ಸೊ ವೆಜಿಟೇಬಲ್ ಎಲ್ಲ ಹಾಕಿ ಚೆನ್ನಾಗಿ ಸಾರ್ಟ್ ಮಾಡಿ, ಇದು ಓವರ್ ಕುಕ್ ಆಗಂಗಿಲ್ಲ. ಒಂದು 70% ಅಷ್ಟು ನಮ್ಮ ವೆಜಿಟೇಬಲ್ಸ್ ಕುಕ್ ಆದರೆ ಸಾಕು, ಜಾಸ್ತಿ ಕುಕ್ ಆಗೋದು ಬೇಡ. ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸಾರ್ಟ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಆಯಿಲ್ ನಿಮಗೆ ನಾನು ಹೇಳ್ದಂಗೆ ನಾನು ಸ್ವಲ್ಪ ಆಯಿಲ್ ತೊಗೊಂಡು, ಯಾಕಂದರೆ ನಾನು ಡಯಟ್ ಫಾಲೋ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಗಾರ್ಲಿಕ್, ಇದನ್ನು ನೀವು ಒಂದು 50% ಬೆಂದಾದ್ಮೇಲೆ ಹಾಕಬೇಕು, ಯಾಕಂದರೆ ಆ ಒಂದು ಗಾರ್ಲಿಕ್ ಫ್ಲೇವರ್ ನಮಗೆ ಸಿಗೋಕ್ಕೋಸ್ಕರ. ಸೊ ನೋಡಿ, ಒಂದು 50% ಆದಮೇಲೆ ಗಾರ್ಲಿಕ್ ಹಾಕಿದ್ದೀನಿ. ಇವಾಗ ಆಲ್ಮೋಸ್ಟು 80% ತರಕಾರಿಗಳೆಲ್ಲ ಬೆಂದಿದೆ. ಸ್ವಲ್ಪ ಸಾಲ್ಟ್ ಕಡಿಮೆ ಆಯಿತು, ಒಂಚೂರು ಸಾಲ್ಟ್ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಮಗೆ ಒಂದು ಚಿಕ್ಕ ಟೀ ಸ್ಪೂನ್ ಸೋಯಾ ಸಾಸು, ಆಮೇಲೆ ಒಂದು ಚಿಕ್ಕ ಟೀ ಸ್ಪೂನ್ ಚಿಲ್ಲಿ ಸಾಸು. ಇದನ್ನು ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ, ಎಲ್ಲ ಕಡೆ ಕೋಟ್ ಆಗತ್ತಾರೆ. ಇವಾಗ ತರಕಾರಿ ನೋಡಿ, ನಿಮಗೆ ಅದು ಫುಲ್ಲಾಗಿ ಬೆಂದಿಲ್ಲ. ಫುಲ್ಲಾಗಿ ಬೆಂದ್ಬಿಟ್ರೆ ಅದು ಕ್ರಿಸ್ಪಿನೆಸ್ ಇರೋಲ್ಲ, ತಿನ್ನೋಕೆ ಒಂದು ಮಜಾ ಇರೋಲ್ಲ. ಸೊ ಇವಾಗ ನೋಡಿ, ಇದೊಂದು 80% ಆದಮೇಲೆ ಸ್ಕ್ರಂಬಲ್ ಮಾಡಿರೋ ಎಗ್ಸನ್ನು ಅದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಮಿಕ್ಸ್ ಆಗಲಿ. ಸೊ ಇದನ್ನು ನೀವು ಒಂದು ಬೌಲ್ ಫುಲ್ಲು ತಿಂದರೆ ಸಾಕು, ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಆಗುತ್ತೆ. ಇದನ್ನು ಚಪಾತಿ ಜೊತೆಗೋ ಇಲ್ಲಾಂದರೆ ಬೇರೆ ರೀತಿಯಾದ ಪದಾರ್ಥಗಳ ಜೊತೆಗೂ ತಿನ್ಬೋದು. ಮಧ್ಯಾಹ್ನ ಕೂಡ ನೀವು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು. ಫ್ರೆಂಡ್ಸ್, ಇವಾಗ ಎಗ್ ತಿನ್ನಲ್ಲ ನಾವು ವೆಜ್ಜು ಅನ್ನೋರಿಗೆ ಇದರಲ್ಲಿ ಇನ್ನೂ ಮಲ್ಟಿಪಲ್ ಆಪ್ಷನ್ಸ್ ಇದೆ. ನೀವು ಬೇಕಾದ್ರೆ ಪನ್ನೀರ್ ಕ್ಯೂಬ್ಸ್ನ ಜಸ್ಟ್ ಟೋಸ್ಟ್ ಮಾಡಿ ಹಾಕೊಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಾಕೊಬೋದು, ಇಲ್ಲಾಂದರೆ ಸೋಯಾ ಚಂಕ್ಸನ್ನ ಬೇಯಿಸ್ಕೊಂಡು ಹಾಕೊಬೋದು, ಇಲ್ಲಾಂದರೆ ನೀವು ಮಶ್ರೂಮ್ನ ಕೂಡ ಯೂಸ್ ಮಾಡ್ಕೊಬೋದು. ಸೊ ಸಿಂಪಲಾಗಿ ನಿಮಗೆ ಹೆಲ್ತಿ ಆ್ಯಂಡ್ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಫ್ರೆಂಡ್ಸ್, ಈ ರೆಸಿಪಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಓಕೆ, ಏನಾದ್ರು ರಿಕ್ವೆಸ್ಟ್ಗಳಿದೆ, ರೆಸಿಪಿ ರಿಕ್ವೆಸ್ಟ್ ಇದ್ದರೆ ತಿಳಿಸಿ. ಧನ್ಯವಾದಗಳು.